ಹಾಯ್ ಹಲೋ ನಮಸ್ಕಾರ. ಸಿಹಿ ಮನೆಗೆ ಸ್ವಾಗತ. ಬಿಸಿಬೇಳೆ ಬಾತ್ ಮಾಡುವ ಮಸಾಲೆ ಐಟಮ್ ಏನೇನು ಬೇಕು ಅಂತ ನೋಡೋಣ. ಬೇಳೆ, ಬಟಾಣಿ ನೆನೆಸಿಟ್ಕೊಂಡಿರೋದು, ವೆಜಿಟೇಬಲ್ಸ್ ಚೊಟ್ಟು, ಆಲೂಗೆಡ್ಡೆ, ಕ್ಯಾರೆಟ್ ಇವು 3 ತೊಗೊಂಡಿದ್ದೀನಿ. ಹುಣಸೆಹಣ್ಣು ಹುಳಿ ನೆನಾಕಿ ಹಿಂಡಿ ರಸ ತೊಗೊಂಡಿದ್ದೀನಿ. 3 ಟೊಮೊಟೊ, 2 ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಅಕ್ಕಿ ನೆನೆಸಿಟ್ಕೊಂಡಿರೋದು ಸೊಸೈಟಿ ಅಕ್ಕಿ. ಈಗ ಇದನ್ನೆಲ್ಲ ಕುಕ್ಕರಿಗೆ ಆ್ಯಡ್ ಮಾಡಬೇಕು. ಇದನ್ನು ಹೆಂಗೈತೆ ಅದನ್ನೇ ಸೇಮ್ ಕುಕ್ಕರಿಗೆ ಹಾಕಿ ನೀರು ಹಾಕಿ ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಅರಿಶಿನ ಪುಡಿ ಹಾಕಿ ಇದನ್ನು ವಿಷಲ್ ಹೊಡ್ಸ್ಕೋಬೇಕು 2. ಆ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ನೋಡಿ. ಈ ಥರ ಕುಕ್ಕರಿಗೆ ಇಟ್ಟಿದ್ದೀನಿ 2 ವಿಷಲಿಗೆ ಅಂತ. 2 ವಿಷಲ್ ಆರಿದ್ಮೇಲೆ ಈಗ ಲಿಟ್ಲು ಓಪನ್ ಮಾಡ್ತಿದ್ದೀನಿ. ಓಪನ್ ಮಾಡಿ ನೋಡಿ ಈ ಥರ ಬೆಂದಿದೆ. ಇಷ್ಟೇ ಇದಕ್ಕೆ ಆ್ಯಡ್ ಮಾಡಿದ್ದೀನಿ, ಏನು ಆ್ಯಡ್ ಮಾಡಿಲ್ಲ. ಇವಾಗ ಬೆಂದ ಮೇಲೆ ಏನೇನು ಹಾಕ್ತಿದ್ದೀನಿ ಮಸಾಲೆ ಅಂತ ನೋಡ್ತಿದ್ದೀನಿ. ಇವಾಗ ನೀರು ಹಾಕಿ ನೀಟಾಗಿ ಕನ್ಸಿಸ್ಟೆನ್ಸಿ ನೋಡ್ಕೊತಿದ್ದೀನಿ. ಗ್ಯಾಸ್ ಕಚ್ಕೊಂಡು ಈಗ ಸಣ್ಣೂರಿಗೆ ಇಡಬೇಕು ಗ್ಯಾಸು. ಇದಕ್ಕೆ ಖಾರದ ಪುಡಿ 2 ಸ್ಪೂನು, ಆಮೇಲೆ 2 ಪ್ಯಾಕೆಟ್ ಬಿಸಿಬೇಳೆ ಬಾತ್ ಪೌಡರ್ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಗ್ಯಾಸ್ ಕಚ್ಬಿಟ್ಟು ಒಂದು ಸಣ್ಣ ಬಾಣಲಿ ಇಡೋಣ. ಒಗ್ಗರಣೆ ಹಾಕ್ತೀವಲ್ಲ ಆ ಬಾಣಲಿ ಇಟ್ಬಿಟ್ಟು ಬಾಣಲಿ ಒಂಚೂರು ಬಿಸಿ ಆದಮೇಲೆ ಎಣ್ಣೆ ಹಾಕೋಣ. ಗೋಲ್ಡ್ ವಿನ್ನರ್ ಎಣ್ಣೆನೂ ಹಾಕಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಕಡಲೆ ಬೀಜ ಹಾಕಿದ್ದೀನಿ. ಕಡಲೆ ಬೀಜನೂ ಫ್ರೈ ಆದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಚೆಚ್ಚಿಟ್ಕೊಂಡಿದ್ದೆ, ಬೆಳ್ಳುಳ್ಳಿನೂ ಹಾಕಿದ್ದೀನಿ. ಅದಕ್ಕೊಂದು ಸ್ವಲ್ಪ 3 ಒಣಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದು ಚೆನ್ನಾಗಿ ಫ್ರೈ ಮಾಡಿ ಈಗ ನಾವು ಮಾಡಿಟ್ಕೊಂಡಿದ್ವಲ್ಲ ಬಿಸಿಬೇಳೆ ಬಾತ್ ಅದಕ್ಕೆ ಸೇರಿಸ್ತಿದ್ದೀನಿ. ಇದು ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತಳ ಹಿಡಿಬಾರ್ದು, ಸಣ್ಣೂರಲ್ಲೇ ಇರಬೇಕು. ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಸರಿ ಇತ್ತು ಅಂತ ನೋಡ್ಕೊಂಬಿಟ್ಟು ಸಪ್ಪೆ ಆಗಿದ್ರು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇಷ್ಟೇ ನನ್ನ ಬಿಸಿಬೇಳೆ ಬಾತ್, ಸಿಂಪಲ್ ಬಿಸಿಬೇಳೆ ಬಾತ್. ನಿಮ್ಮನೇಲಿ ಒಂದು ಸತಿ ಟ್ರೈ ಮಾಡಿ, ಡೆಫಿನೆಟ್ಲಿ ಚೆನ್ನಾಗಿ. ಇದಕ್ಕೆ ಬೂಂದಿ ಎಮ್ಮಿ ಆಗಿತ್ತಾ?